ನೋಡಿ, ಭಾರತ ವಿಕಸಿತ ಭಾರತ ಆಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. 2047ರ ವೇಳೆಗೆ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಆದರೆ ಇಂಥ ಸಮಯದಲ್ಲಿ ನಮಗೆ ಅಮೇರಿಕಾ ಮತ್ತು ಇರಾನ್ ನಡುವೆ ಏನು ಯುದ್ಧ ನಡೀತೋ, ಇದರಿಂದ ಹೊರ್ಮುಜ್ ಜಲಸಂಧಿ ಯಾವಾಗ ಬಂದಾಯಿತೋ ಅದರ ನಂತರ ಆಗಿರುವಂಥ ಘಟನೆಗಳಿಂದ ಬಹುಶಃ ಈ 8-9 ಸಲಹೆಗಳನ್ನು ಮೋದಿಜಿಯವರು ಕೊಟ್ಟಿದ್ದಾರೆ. ಏನಾಯಿತು, ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ರಿಂದ ಈಗಲೂ ಕೂಡ ನೋಡಿ ಸೀಸ್ ಫೈರ್ ಆಗಿದೆ, ಆದರೆ ಅವರು ದಿಗ್ಬಂಧನವನ್ನು ತೆಗೆದಿಲ್ಲ. ಸೊ ಇದರಿಂದ ಏನಾಗಿತ್ತು, ನಮ್ಮ ಭಾರತಕ್ಕೆ ಸುಲಲಿತವಾಗಿ ಬರ್ತಾ ಇದ್ದಂತಹ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ಗೆ ಕೊರತೆ ಆಯಿತು. ನಮ್ಮಲ್ಲಿ 85% ಅಷ್ಟು ನಾವು ನಮ್ಮ ದೇಶದ ಅಗತ್ಯವಾಗಿರುವಂತಹ ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ನ ನಾವು ಹೊರದೇಶಗಳಿಂದ ತರಿಸ್ಕೊಳ್ತೀವಿ. ಹಾಗೆ 62% ನಮಗೇನು ಮನೆಯಲ್ಲಿ ನಾವು ಸಿಲಿಂಡರ್ ಯೂಸ್ ಮಾಡ್ತೀವಿ, ಗ್ಯಾಸ್ ಇದೆಯಲ್ಲ, ಇದನ್ನು ಕೂಡ ಹೊರದೇಶದಿಂದ ತರಿಸ್ಕೊಳ್ತೀವಿ. ಯಾವಾಗ ಇಲ್ಲಿಂದ ತೊಂದರೆ ಆಯಿತು, ಭಾರತ ಏನು ಮಾಡ್ತು, ಬೇರೆ ಬೇರೆ ದೇಶಗಳನ್ನು ಕೇಳ್ಕೊಳ್ತು. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಯಾವಾಗಾದರೂ ಯುದ್ಧ ನಡೆದಾಗ ಸಾಮಾನ್ಯವಾಗಿ ಬೆಲೆಗಳು ಹೆಚ್ಚಾಗುತ್ತೆ. ಮತ್ತು ಯಾವಾಗ ಈ ಆಯಿಲ್ ಕಂಪನಿಗಳ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಮೇಲೆ ಬಾಂಬ್ ಬಿದ್ದು ಅವುಗಳಿಗೆ ಡ್ಯಾಮೇಜ್ ಆಯಿತು, ಅವರೆಲ್ಲ ಕ್ಲೋಸ್ ಮಾಡಿದ್ರು, ಪ್ರೊಡಕ್ಷನ್ ಕಡಿಮೆ ಆಯಿತು, ಆಗ ಪೂರೈಕೆ ಕಡಿಮೆ ಆಗಿದ್ದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಅದರದ್ದು ಬೆಲೆ ಜಾಸ್ತಿ ಆಯಿತು. ಒಂದು ಲಭ್ಯತೆ ಈ ಗಲ್ಫಿಂದ ಬರಬೇಕಾಗಿದ್ದು ವಿಶ್ವದ 1/5 ಅಲ್ಲಿಂದ ಬರ್ತಾಯಿತ್ತು. ಅಂದರೆ 20% ನಮಗೇನು ಗಲ್ಫ್ ರಾಷ್ಟ್ರಗಳಿಂದ ಬರ್ತಾಯಿತ್ತು ಆಯಿಲ್, ಅದು ಕಡಿಮೆ ಆಗಿದ್ದು ಒಂದು. ಅನಂತರ ಏನಾಯಿತು, ಬೇರೆ ಅದನ್ನು ರೌಂಡ್ ಟಿಪ್ಪಿಂಗ್ ಮಾಡಿ ತೊಗೊಳ್ಳೋದು, ಅಥವಾ ಅಮೇರಿಕಾಯಿಂದ ತೊಗೊಳ್ಳೋದು, ಇಲ್ಲ ರಷ್ಯಾದಿಂದ ತೊಗೊಳ್ಳೋದು, ಈ ಥರ ಮಾಡುವಾಗಲೂ ಅಲ್ಲಿಂದ ಬರುವಾಗ ಕಾಸ್ಟ್ ಆಗುತ್ತೆ ಜಾಸ್ತಿ. ಈಗ ಇಲ್ಲಿಂದ ನಮಗೆ 8-10 ದಿನದಲ್ಲಿ ನಮಗೆ ಕಂಟೈನರ್ ಭಾರತಕ್ಕೆ ತಲುಪುತ್ತೆ, ಸುಲಭವಾಗಿ ಮತ್ತು ಕಡಿಮೆ ದರದಲ್ಲಿ ನಮಗೆ ಸಿಗ್ತಾ ಇತ್ತು. ಆದರೆ ಇವಾಗ ಏನಾಗಿದೆ, ಅಮೇರಿಕಾಯಿಂದ ತರಿಸ್ಬೇಕು ಅಂದರೆ 45 ದಿನ ಬೇಕು, ರಷ್ಯಾದಿಂದ 42 ದಿನ ಬೇಕು. ಸೊ ಹಿಂಗೆಲ್ಲ ಹೊರಗಡೆಯಿಂದ ಬರುವಾಗ ಒಂದು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಯುದ್ಧದ ಸಂದರ್ಭ ಆಗಿರೋದ್ರಿಂದ ಪೂರೈಕೆ ಕಮ್ಮಿ ಇರೋದ್ರಿಂದ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ನೀವು ನೋಡಿದಿರಿ, $70 ಇತ್ತು ಒಂದು ಬ್ಯಾರೆಲ್ಗೆ. ಈಗ ಅದು $113-114 ಒಂದು ಬ್ಯಾರೆಲ್ಗೆ ಹಾಕೂತಿದೆ. ಸೊ ಅದರ ಜೊತೆಗೆ ವಿಮೆ ಕಂಪನಿಗಳು ಅದನ್ನು ಹೆಚ್ಚಳ ಮಾಡ್ತವೆ, ಯಾಕೆಂದರೆ ವಿಮೆ ಯುದ್ಧದ ಸಂದರ್ಭದಲ್ಲಿ ಅವುಗಳ ಬೆಲೆ ಹೆಚ್ಚಳ ಮಾಡುತ್ತೆ. ಸೊ ಹಾಗಾಗಿ ಎಲ್ಲವೂ ಸೇರಿ ಏನಾಯಿತು, ಭಾರತದ ಕಂಪನಿಗಳ ಮೇಲೆ, ಅಂದರೆ ಯಾವುದು ಆಯಿಲ್ ಕಂಪನೀಸ್ ಅಂತ ಏನು ಕರಿತೀವಿ, ಈ ಆಯಿಲ್ ಕಂಪನೀಸ್ ಮೇಲೆ ಪ್ರತಿದಿನ ಸರಾಸರಿ 1100 ಕೋಟಿಯಷ್ಟು ಪ್ರತಿದಿನ ನಷ್ಟ ಅನುಭವಿಸ್ತಾ ಇದ್ದೆವು. ಸೊ ಕೇಂದ್ರ ಸರ್ಕಾರ ಏನು ಮಾಡ್ತು, ಇಲ್ಲ ನಾವು ನಿಮಗೆ $10 ನಾವು ಎಕ್ಸೈಸ್ ಡ್ಯೂಟಿ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ ಮೇಲೆ ನಾನು ಈ ಪ್ರೈಸಸ್ ಹೇಳ್ತಾ ಇರೋದು. ಇಲ್ಲಾಂದರೆ ಅದು 2100 ಕೋಟಿ ಪ್ರತಿದಿನ ನಷ್ಟ ಅನುಭವಿಸ್ತಾ ಇತ್ತು. ಅವ್ರು $10 ಎಕ್ಸೈಸ್ ಡ್ಯೂಟಿ ಬಿಟ್ಟಿದ್ದರಿಂದ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬಿಟ್ಟಿದ್ದರಿಂದ ಹೆಚ್ಚು ಕಮ್ಮಿ ಇವಾಗ 1100 ಕೋಟಿ. ಈಗ ಯುದ್ಧ ನಡೆಯೋಕ್ಕೆ ಶುರುವಾಗಿ 77 ದಿನ ಅಂದರೆ ನೀವು ಲೆಕ್ಕ ಹಾಕಿ, ಈವನ್ 1000 ಅಂತ ಲೆಕ್ಕ ಇಟ್ಟರು 77,000 ಕೋಟಿಯಷ್ಟು ನಷ್ಟ ಅನುಭವಿಸ್ತಾ ಇದ್ದಾವೆ ಕಂಪನಿಗಳು. ಅದರ ಜೊತೆಗೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂದರೆ ಏನು ಅಂದರೆ, ನಮ್ಮ ದೇಶ ಮುಖ್ಯವಾಗಿ ನಾವಿಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಿನ ಮೇಜರ್ ಏನು ಕಾನ್ಸ್ಟಿಟ್ಯೂಯೆಂಟ್ ಅಂತಂದರೆ, ನಮ್ಮಲ್ಲಿ ಬರುವಂಥ ರೆಮಿಟೆನ್ಸಸ್ಸು, ನಾವೇನು ಡಾಲರ್ ಇಟ್ಕೊಂಡಿರ್ತೀವಿ, ನಮ್ಮ ಅಂದರೆ ನಾವು ಬೇರೆ ದೇಶಗಳಿಗೆ ನಾವು ಏನು ಕೊಂಡ್ಕೊಳ್ತೀವಲ್ಲ, ಅದಕ್ಕೆ ನಾವು ಕೊಡೋಕ್ಕಾಗಬೇಕು. ಅಂದರೆ ಈಗ ನೋಡಿ, ನಮ್ಮ ದೇಶ ಕೆಲವು ವಸ್ತುಗಳನ್ನು ತಯಾರಿಸುತ್ತೆ, ಅದನ್ನು ನಾವು ಬೇರೆ ದೇಶಗಳಿಗೆ ನಾವು ಕೊಡ್ತೀವಿ, ರಫ್ತು ಮಾಡ್ತೀವಿ. ನಮಗೆ ಅಗತ್ಯ ಈಗ ನಮ್ಮ ದೇಶದಲ್ಲಿ ಪೆಟ್ರೋಲ್ ಆಯಿಲ್ ಸಿಗಲ್ಲ, ನಾವು ಬೇರೆ ದೇಶದಿಂದ ಕೊಂಡ್ಕೊಳ್ತೀವಿ, ಅದನ್ನು ಕೊಂಡ್ಕೊಳ್ತೀವಲ್ಲ, ಅವರಿಗೆ ನಾವು ದುಡ್ಡು ಕೊಡಬೇಕು. ಅವ್ರಿಗೆ ದುಡ್ಡು ಕೊಡುವಾಗ ನಾವೇನು ಮಾಡ್ತೀವಿ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ, ಇತ್ತೀಚೆಗೆ ಈ ಬದಲಾವಣೆ ಆಗಿದೆ. ಆದರೆ ಮೊದಲಿಂದಲೂ ನಡ್ಕೊಂಬಂದಿರೋದೇನು ಅಂತಂದರೆ, ಈಗ ನಾವು ಪೆಟ್ರೋಲ್ ತೊಗೊಳ್ತಾ ಇದ್ದೀವಿ ರಷ್ಯಾಯಿಂದ ಅಂದ್ರೂ, ರಷ್ಯನ್ ಹತ್ರ ನಾವು ರಷ್ಯಾದ ರೂಪಾಯಿಯಲ್ಲೇ ಕೊಟ್ಟು ರಷ್ಯಾ ಅವ್ರ ರೂಬಲ್ಸಲ್ಲಿ ಕೊಟ್ಟರೆ ಸಮಸ್ಯೆ ಇರಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರದಲ್ಲಿ ಏನಾಗಿದೆ ಅಂತಂದರೆ, ಮೊದಲಿಂದಲೂ ಈ ಡಾಲರಿನ ಡಾಮಿನೇಷನ್ ಮತ್ತು ಡಾಲರ್ನ ಎಲ್ಲರೂ ನಂಬಿದ್ದರಿಂದ ಏನಾಯಿತು, ಎಲ್ಲರೂ ಈಗ ನಾನು ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡಬೇಕಂದ್ರೆ ಅದನ್ನು ನಾನು ಅಮೇರಿಕಾಯಿಂದ ಡಾಲರ್ ಪರ್ಚೇಸ್ ಮಾಡಿ ಆ ಡಾಲರಿಂದ ಅವ್ರಿಗೆ ಕೊಟ್ಟು ಕೊಂಡ್ಕೊಳ್ಬೇಕಾಯ್ತು. ಈ ಒಂದು ಮೆಥಡ್ನ ಅವರು ಸ್ವಿಫ್ಟ್ ಮೂಲಕ ಮಾಡಿಕೊಂಡ್ರು ಮುಂಚೆಯಿಂದ. ಈಗಲೂ ಜಗತ್ತಿನ 51% ವ್ಯಾಪಾರ ಈ ಸ್ವಿಫ್ಟ್ ಮೂಲಕ, ಅಂದರೆ ಈ ಡಾಲರ್ ಮೂಲಕವೇ ನಡೀತಾ ಇದೆ. ಇನ್ನು ನೆಕ್ಸ್ಟು ಯೂರೋ ಇದೆ, ಅದಾದ ನಂತರ ಪೌಂಡ್ ಇದೆ, ಇವೆಲ್ಲ ಇದೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಏನು ಅಂದರೆ, ಬೇರೆ ಬೇರೆ ದೇಶಗಳು ಅವ್ರವ್ರು ಸೇರಿಕೊಂಡು, ಇಲ್ಲ ನಾವು ನಮ್ಮ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋಣ ಅಂತ ಶುರುವಾಗಿದೆ. ಆದರೆ ಇನ್ನೂ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಇವಾಗ ಏನಾಗಿದೆ, $1 ನಾವೆಲ್ಲಕ್ಕೂ ಬೇಡಿಕೆ ಸಲ್ಲಿಸೋದ್ರಿಂದ ಡಾಲರಿನ ಮೌಲ್ಯ ಜಾಸ್ತಿ ಆಗ್ತಾ ಇದೆ.
ಈಗ ಯಾವಾಗ ನಮಗೆ ನಮ್ಮ ದೇಶ ಏನಾಗಿದೆ ಅಂದರೆ ನಾವು ಯಾವಾಗಲೂ ನಮ್ಮ ಹತ್ರ ಅಗ್ರಿಕಲ್ಚರ್ ಡಾಮಿನೇಟೆಡ್ ಕಂಟ್ರಿ ಇತ್ತು, ಈಗ ಸರ್ವಿಸ್ ಡಾಮಿನೇಷನ್ ಇದೆ. ಸೊ ಇವಾಗೆಲ್ಲವೂ ನಾವು ವಸ್ತುಗಳನ್ನು ರಫ್ತು ಮಾಡ್ತೀವಿ. ಆದರೆ ನಾವು ಆಮದು ಮಾಡಿಕೊಳ್ಳುವಂಥ ವಸ್ತುಗಳು ತುಂಬ ಯಥೇಚ್ಛವಾಗಿದೆ. ಅಂದರೆ ನಾವು ರಫ್ತು ಮಾಡುವಂಥದ್ದು ಏನಿದೆಯಲ್ಲ ಅದು ಕೇವಲ 41 ಬಿಲಿಯನ್ ಡಾಲರ್ ಅಷ್ಟಿದೆ. 41 ಬಿಲಿಯನ್ ಡಾಲರ್ ಅಷ್ಟು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತೀವಿ. ಆದರೆ ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಳ್ಳುವಂಥದ್ದು 775 ಬಿಲಿಯನ್ ಡಾಲರ್. ಅಂದರೆ ವ್ಯತ್ಯಾಸ, ನೀವು ಅದರ ಮಧ್ಯ ವ್ಯತ್ಯಾಸ ನೋಡಿದ್ರೆ ಅದು 333 ಬಿಲಿಯನ್ ಡಾಲರ್ ಅಷ್ಟು ನಮಗೆ ಕೊರತೆ ಇದೆ. 333 ಬಿಲಿಯನ್ ಕೊರತೆ ಆದರೆ ಏನಾಗುತ್ತೆ ಅಂತಂದರೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಕರಿತೀವಿ, ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗ್ತಾ ಇದ್ದಷ್ಟು ನಮ್ಮ ರೂಪಾಯಿ ಮೌಲ್ಯ ಕಳ್ಕೊಳ್ತಾ ಹೋಗುತ್ತೆ. ಯಾಕೆಂದರೆ ಇವರು ಕೊಡಬೇಕಾಗಿರೋದೇ ಜಾಸ್ತಿ ಇದೆ, ಇವ್ರು ಕೊಂಡ್ಕೊಳ್ಳೋದು ಜಾಸ್ತಿ, ಇವರು ಮಾರೋದು ಕಡಿಮೆ ಅಂತ ಆದ ತಕ್ಷಣವೇ ನಮ್ಮ ರೂಪಾಯಿಯ ಮೌಲ್ಯ ಕಡಿಮೆ ಆಗುತ್ತೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ನಾವು ಯಾವುದನ್ನು ಆಮದು ಮಾಡ್ಕೊಳ್ತಾ ಇದ್ದೀವಲ್ಲ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕು. ನಾವೇನು ರಫ್ತು ಮಾಡ್ತೀವಲ್ಲ ಅದನ್ನು ಜಾಸ್ತಿ ರಫ್ತು ಮಾಡಬೇಕು. ಭಾರತದಲ್ಲಿ ಏನು ಮಾಡ್ತಿದ್ದೀವಿ, 4 ವಸ್ತುಗಳನ್ನು ಅತಿ ಹೆಚ್ಚಾಗಿ ಕೊಂಡ್ಕೊಳ್ತೀವಿ. ಅಂದರೆ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತೀವಿ. ಅವುಗಳಲ್ಲಿ ಮುಖ್ಯವಾಗಿ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್, ಆಗಲೇ ಹೇಳಿದೆ ನಾನು, ಪೆಟ್ರೋಲು, ಗ್ಯಾಸು, ಡೀಸೆಲ್ ಎಲ್ಲ ಇದೆಯಲ್ಲ, ಇದನ್ನು ಕ್ರೂಡ್ ಆಯಿಲ್ ರೂಪದಲ್ಲಿ ತರಿಸ್ಕೊತೀವಿ. 2ನೇದು ಬಂಗಾರ, 3ನೇದು ಫರ್ಟಿಲೈಸರು, 4ನೇದು ಈಡಿಬಲ್ ಆಯಿಲ್. ದುರದೃಷ್ಟ ನೋಡಿ ಏನಂದರೆ ನಮ್ಮ ದೇಶ ಕೃಷಿ ಆಧಾರಿತ ದೇಶ ಅಂತ ಹೇಳ್ಕೊಳ್ತೀವಿ, ಆದರೆ ಈಗಲೂ ನಮ್ಮ ಮನೆಯಲ್ಲಿ ಬಳಸುವ ಅಡಿಗೆ ಎಣ್ಣೆನ ನಾವು ಬೇರೆ ದೇಶದಿಂದ ತರಿಸ್ಕೊಳ್ತೀವಿ. ಸೊ ಈ 4 ವಿಚಾರದಲ್ಲಿ ಏನಾಗಿದೆ, ಇದೇ 40% ಒಟ್ಟಾರೆ ನಮ್ಮ ಆಮದಿನ ಬಿಲ್ಲಿನಲ್ಲಿ 40% ಬಿಲ್ ಇದ್ರದ್ದು ಬರುತ್ತೆ. ಅದಕ್ಕೆ ಮೋದಿಜಿಯವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ, ಅವರು ಮನವಿ ಮಾಡೋದ್ರ ಮೂಲಕ ಒಂದಷ್ಟು ಜನ ಇದನ್ನು ಕಡಿಮೆ ಮಾಡಿದ್ರೆ. ಈಗ ನೋಡಿ, ಮೊದಲನೇದು ಬಂಗಾರದ ವಿಚಾರಕ್ಕೆ ಬರೋಣ. ಈಗ ಬಂಗಾರ ಏನು ಅಂತಂದರೆ, ನಾವು ಪ್ರತಿ ವರ್ಷ 800ರಿಂದ 1000 ಟನ್ ಅಷ್ಟು ಬಂಗಾರವನ್ನು ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತೀವಿ. ಈಗ ಕಳೆದ ಬಾರಿ 721 ಟನ್ ಬಂಗಾರವನ್ನು ನಾವು ತರಿಸ್ಕೊಂಡಿದ್ದೀವಿ. ಸೊ ಆವ್ರೇಜ್ ಇಟ್ಕೊಳ್ತೀವಿ. ಸೊ ಪ್ರತಿ ವರ್ಷ ಒಂದು 800ರಿಂದ 1000 ಟನ್ನಷ್ಟು ಬಂಗಾರವನ್ನು ನಾವು ತರಿಸ್ಕೊಳ್ತೀವಿ. ಸೊ ತರಿಸ್ಕೊಳ್ಳುವಾಗ ಏನಾಗುತ್ತೆ, ಅದಕ್ಕೆ ಮೌಲ್ಯ ಎಷ್ಟು ನಾವು ಕೊಡ್ತೀವಿ ಬೇರೆ ದೇಶಗಳಿಗೆ ಅಂತ. ಈಗ ಮೊದಲಂದರೆ KGF ಗಣಿ ಚೆನ್ನಾಗಿತ್ತು, ನಮ್ಮಲ್ಲೇ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಈಗೇನು ಅಂದರೆ ನಮ್ಮಲ್ಲಿ ಭಾರತದಿಂದ ಪ್ರೊಡ್ಯೂಸ್ ಆಗುವಂಥ ಬಂಗಾರ ಕೇವಲ 780 kg ಇಂದ 850 kg ಅಷ್ಟೇ ಈ ದೇಶದಲ್ಲಿ ಬಂಗಾರ ತಯಾರಿಸುವಂಥದ್ದು. ಇನ್ನು ಮಿಕ್ಕದ್ದೆಲ್ಲ ಬಂಗಾರ ತಯಾರಿಸುವಂಥದ್ದು. ಇನ್ನು ಮಿಕ್ಕದ್ದೆಲ್ಲವನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕು. ಬೇರೆ ದೇಶದಿಂದ ಕಳೆದ ವರ್ಷ ನಾವು ಕಳೆದ ವರ್ಷದ ಒಂದೇ ಅಂಕಿಅಂಶ ತಗೊಂಡ್ರೆ 71.98 ಬಿಲಿಯನ್ ಡಾಲರ್ ಅಷ್ಟು ನಾವು ಬೇರೆ ದೇಶಗಳಿಗೆ ಹಣವನ್ನು ಸಂದಾಯ ಮಾಡಿ, ಡಾಲರ್ ರೂಪದಲ್ಲಿ ಸಂದಾಯ ಮಾಡಿ, ಅದನ್ನು ನಾವು ಬಂಗಾರವನ್ನು ಕೊಂಡ್ಕೊಂಡ್ವಿ. ಸೊ ಇಲ್ಲಿ ಕೊಂಡ್ಕೊಳ್ಳೋದ್ರಿಂದ ಏನಾಯಿತು, ಡಾಲರ್ಗೆ ಬೆಲೆ ಜಾಸ್ತಿ ಆಯಿತು. ಯಾಕೆಂದರೆ ನಾವು ಬಂಗಾರ ಬೇರೆ ದೇಶದಿಂದ ತರಿಸ್ತಾ ಇದ್ದೀವಿ, ಡಾಲರಲ್ಲಿ ಕೊಡ್ತೀವಿ. ಡಾಲರ್ ಕೊಡಬೇಕು ಅಂದರೆ ನಾವು ಡಾಲರ್ಗೆ ಬೇಡಿಕೆ ಸಲ್ಲಿಸಿ ಡಾಲರ್ ತೊಗೋತೀವಿ, ಡಾಲರ್ನಿಂದ ಕೊಂಡ್ಕೊಳ್ತೀವಿ ಬಂಗಾರನ. ಸೊ ಬಂಗಾರನ ತಗೊಳ್ಳೋದ್ರಿಂದ ಏನಾಗ್ತಾ ಇದೆ, ಡಾಲರ್ಗೆ ಬೇಡಿಕೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ, ರೂಪಾಯಿ ಮತ್ತಷ್ಟು ಡೌನ್ ಆಗ್ತಾ ಇದೆ. ಯಾಕೆಂದರೆ ನಾವೇ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಪ್ರಪಂಚದಲ್ಲಿ. ಈಗ ಭಾರತದಲ್ಲಿ ನಿಮಗೆ ಒಂದು ಅಂಕಿಅಂಶ ಹೇಳ್ತೀನಿ, ಮಾರ್ಗನ್ ಸ್ಟ್ಯಾನ್ಲಿ ಅವ್ರು ಹೇಳ್ತಾರೆ 34,600 ಟನ್ ಚಿನ್ನ ಭಾರತದ ಮನೆಗಳಲ್ಲಿದೆ. ಅಂದರೆ ಭಾರತದ ಇವತ್ತಿನ GDP ಏನಿದೆಯಲ್ಲ ನಿಮಗೆ, ಆ GDPಯ ಮೊತ್ತ ನಮ್ಮ ಮನೆಗಳಲ್ಲೇ ಇದೆ. ಇವು ಎರಡನ್ನೂ ಒಂದು ವೇಳೆ ಸೇರಿಸಿದ್ರೆ ಭಾರತದ ಈಸಿಯಾಗಿ ನಮ್ಮದು ಡಬಲ್ ಆಗಿಬಿಡುತ್ತೆ ನಮ್ಮದು. ಅಂದರೆ ಒಂದು ಎಮೋಷ್ನಲ್ ವ್ಯಾಲ್ಯೂ ಇದೆ, ಕಲ್ಚರಲ್ ಆಗಿ ನಾವು ಅದನ್ನು ಇದು ಮಾಡ್ತೀವಿ, ಪ್ರೀತಿಸ್ತೀವಿ ಬಂಗಾರವನ್ನು. ಜನ ಹಂಗಾಗಿ ಬಂಗಾರದ ಬಗ್ಗೆ ಅದು ಯೆಲ್ಲೋ ಮೆಟಲ್ ಬಗ್ಗೆ ಮೊದಲಿಂದ ಭಾರತೀಯರಿಗೆ ಆಕರ್ಷಣೆ ಇದೆ. ಅನೇಕ ಕಾರಣಗಳು ಇದೆ. ಸೊ ಈಗ ಒಂದಷ್ಟು ಕಡಿಮೆ ಮಾಡಿದ್ರೆ, ಈಗ ನಾವು ಕಡಿಮೆ ಮಾಡಿದ್ರೆ ನೋಡಿ, ಈಗ ನಾನು ಮೋದಿಜಿ ಹೇಳಿದ್ರು ಅಂದ ತಕ್ಷಣ ನಾವು ಮದುವೆ ಇದಕ್ಕೆ ಕಡಿಮೆ ಮಾಡಿಬಿಡ್ತಾರೆ ಜನ ಅಂತಲ್ಲ. ಮದುವೆ ಸಂದರ್ಭದಲ್ಲಿ ಜನ ಲೈಟ್ ಜ್ಯುವೆಲ್ರಿ ತೊಗೊಂಡ್ರೆ ಅಥವಾ ಕಡಿಮೆ ತೊಗೊಂಡ್ರೆ, ಇವನ್ ತೊಗೊಳ್ತಾರೆ, ಯಾರು ತೊಗೊಳ್ಳೋದೇ ಇಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ ತೊಗೊಂಡ್ರೆ ಈಗ ಆಗ ಅಷ್ಟು ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈಗ ನೋಡಿ 10% ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಈಗ ನಾವು ಪ್ರತಿ ವರ್ಷ ನಾನು ಹೇಳಿದೆ ನಿಮಗೆ 800ರಿಂದ 1000 ಟನ್ನಷ್ಟು ಬಂಗಾರವನ್ನು ನಾವು ತರಿಸ್ಕೊಳ್ತೀವಿ ಬೇರೆ ರಾಷ್ಟ್ರಗಳಿಂದ ಅಂತ. ಇದರಲ್ಲಿ ಅಂದರೆ ಒಟ್ಟು ಮೌಲ್ಯ 72 ಬಿಲಿಯನ್, 71.98 ಬಿಲಿಯನ್ ಡಾಲರ್. ನಾನು ಅದನ್ನು 72 ಬಿಲಿಯನ್ ಡಾಲರ್ ಅಂತ ಅಂದ್ಕೊಂಡ್ರೆ, ನೀವು 10% ಕಡಿಮೆ ಮಾಡಿದ್ರೆ ನಮಗೆ ಹೆಚ್ಚು ಕಮ್ಮಿ 7.98 ಬಿಲಿಯನ್ ಡಾಲರ್ ಉಳಿತಾಯ ಆಗುತ್ತೆ. ಹಂಗೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅಷ್ಟು ಸೇವ್ ಆಗುತ್ತೆ. ಸೊ 15%, 20% ಒಂದು ವೇಳೆ ಜನ ಯೋಚನೆ ಮಾಡಿಲ್ಲ, ಇವತ್ತು ದೇಶದ ತುರ್ತು ಅಗತ್ಯ ಇದೆ, ಇದು
ನಾನು ಈ ವರ್ಷ ನಾನು ಬಂಗಾರವನ್ನು ತೆಗೆದುಕೊಳ್ಳಲ್ಲ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ರೆ ಅದು ಭಾರತದ ಆರ್ಥಿಕತೆಗೆ ಅಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ. ಇದು ಭಾರತಕ್ಕೆ ಈಗ ನೀವು ಹೋಗಿ ಈಗ ಮೊದಲೆಲ್ಲ ಯುದ್ಧ ಎಲ್ಲ ನಡೆದಾಗ ಏನಾಗ್ತಾಯಿತ್ತು, ಜನ ರಾಜನಿಗೆ ತಮ್ಮ ಹತ್ರ ಇರೋ ಬಂಗಾರನೆಲ್ಲ ಕೊಡ್ತಾಯಿದ್ರು, ಹೋಗಪ್ಪ ಯುದ್ಧ ಗೆಲ್ಲು, ನೀನು ನಮ್ಮ ದೇಶವನ್ನು ಉಳಿಸ್ಕೋ, ನಮ್ಮ ರಾಜ್ಯವನ್ನು ಉಳಿಸ್ಕೋ, ನಮ್ಮ ರಾಜ್ಯ ಉಳಿದ್ರೆ ನಾವು ಉಳಿತೀವಿ ಅಂತ. ಈಗ ನಾವು ದೇಶಕ್ಕೆ ಬಂಗಾರ ಕೊಡಬೇಕಾಗಿಲ್ಲ, ಅಂಥ ಕ್ರೈಸಿಸೂ ಇಲ್ಲ. ಆದರೆ ನಾವು ಬಂಗಾರವನ್ನು ಕೊಂಡ್ಕೊಳ್ಳೋದು ಕಡಿಮೆ ಮಾಡಿದ್ರಿ ನಾವು 50% ಕಡಿಮೆ ಆಗಿಬಿಟ್ರಂತೂ ನಿಜವಾಗ್ಲೂ ನೆಕ್ಸ್ಟ್ ಇಯರ್ ಇಷ್ಟೊಂದು ಕ್ರೈಸಿಸ್ ಇರಲ್ಲ. ಸೊ ಇಷ್ಟನ್ನು ಮಾಡಲಿ ಅನ್ನುವಂಥದ್ದು ಆಶಯ ಹೇಳಿದ್ದಾರೆ. ಆಮೇಲೆ ಎರಡನೇದು ನೋಡಿ, ಏನು ಇದು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ. ಯಾಕೆ ಈ ಥರದೊಂದು ವಿಚಾರ ಇದೆ ಅಂದರೆ, ನಾವು ಪ್ರತಿದಿನ ವರ್ಷದ ಆಮೇಲೆ ಹೇಳ್ತೀನಿ ನಾನು ನಿಮಗೆ, ಪ್ರತಿದಿನ ನಾವು ಒಂದು 300 ಮಿಲಿಯನ್ ಲೀಟರಷ್ಟು ಪೆಟ್ರೋಲ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಆಮೇಲೆ ಡೀಸೆಲ್ 400 ಮಿಲಿಯನ್ ಲೀಟರಷ್ಟು ಡೀಸೆಲ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಅಂದರೆ ಇವುಗಳು ನೀವು ಏನಾದರೂ ಶ್ರೀಲಂಕಾ ಅಥವಾ ನೇಪಾಳ ದೇಶಗಳು ಒಂದು ವರ್ಷದಲ್ಲಿ ಎಷ್ಟು ಅನುಭೋಗ ಮಾಡುತ್ತಲ್ಲ ಅಷ್ಟನ್ನು ನಾವು ಪ್ರತಿದಿನ ಮಾಡ್ತೀವಿ. ಹಂಗಾಗಿ ನಮಗೇನಾಗುತ್ತೆ, ಅದರದ್ದು ಹೊರೆ ನಾವು ಯಾವಾಗ 85% ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತೀವಲ್ಲ, ಹಂಗಾಗಿ ಅದರದ್ದು ಹೊರೆನೂ ನಮಗೆ ಜಾಸ್ತಿ ಆಗುತ್ತೆ. ಸೊ ಇವಾಗ ಏನು ಅವರು ಯೋಚನೆ ಮಾಡಿದ್ದಾರೆ ಅಂತಂದರೆ, ಒಂದು ವೇಳೆ ನಾವು ಈಗ 5 ದಿನ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಕೆಲವು ಕಂಪ್ನಿಲಿ 5 ದಿನ ಕೆಲಸ ಮಾಡ್ತಾ ಇದ್ದಾರೆ. ಈ 5 ದಿನ ಕೆಲಸ ಮಾಡುವಂಥ ಕೆಲಸಗಾರರು ಹೈಬ್ರಿಡ್ ಮಾಡೆಲ್ ಸುಮ್ಮನೆ ಇಟ್ಕೊಳ್ಳಿ, ಎಲ್ಲರೂ ಪೂರ್ತಿಯಾಗಿ ಮನೆಯಿಂದಲೇ ಕೆಲಸ ಮಾಡಿ ಅಂದರೆ ಆಗಲಿಕ್ಕೂ ಇಲ್ಲದೇ ಇರಬಹುದು. ಆದರೆ ಒಂದು ವೇಳೆ 3 ದಿನ ನಾವು ಇಲ್ಲ 2 ದಿನ ನಾನು ಮನೆಯಿಂದ ಕೆಲಸ ಮಾಡ್ತೀನಿ, 3 ದಿನ ಆಫೀಸ್ಗೆ ಹೋಗ್ತೀನಿ ಅಂತ ಅವರೊಂದು ಕಾಯ್ದೆಯನ್ನು ರೂಪಿಸ್ಕೊಂಡು ಅವರೊಂದು ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಆ ಥರ ತೀರ್ಮಾನಕ್ಕೆ ಬಂದರೆ, ಹಾಗೆ ಸ್ಕೂಲು, ಕಾಲೇಜು, ವಿಶ್ವವಿದ್ಯಾಲಯಗಳು ಇವುಗಳೂ ಆ ಥರ ಯೋಚನೆ ಮಾಡಿದ್ರೆ, ಪ್ರತಿಯೊಂದು ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ, ಎಲ್ಲ ಕಡೆ ಸಾಧ್ಯ ಇರಲ್ಲ. ಈಗ ನೋಡಿ, ಕಾರ್ಪೆಂಟರು, ಪ್ಲಂಬರು ಅವರು ಆನ್ಲೈನ್ ಮಾಡೋಕ್ಕೆ ಆಗದೆ ಇರ್ಬೋದು. ಎಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಮಾಡಿಕೊಂಡ್ರೆ ಆಗ ನಮಗೆ ಇದ್ರ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ಯೋಚನೆ ಮಾಡಬೇಕಾಗೋದು. ಹಂಗೂ ಇಲ್ಲ, ನಾನು ಕಾರು ಹೋಗಲೇಬೇಕಾದ ಸ್ಥಿತಿ ಬಂದರೆ ಇಲ್ಲ ಕಾರ್ ಪೂಲಿಂಗ್ ಮಾಡ್ಬೋದಾ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕಾರ್ ಪೂಲಿಂಗ್ಗೆ ಸುಮಾರು ರಾಜ್ಯಗಳಲ್ಲಿ ಕಾಯ್ದೆ ಇಲ್ಲ ಅಂತಲೂ ಹೇಳ್ತಾರೆ. ಆ ಕಾಯ್ದೆ ಇಲ್ಲ ಅಂದರೆ ಕಾಯ್ದೆ ಮಾಡ್ಕೋಬೋದು. ಇಲ್ಲ ಸ್ನೇಹಿತರೆಲ್ಲ ಸೇರಿ ಒಟ್ಟಾಗಿ ಈಗಲೂ ಅನೇಕರು ಉಪಯೋಗಿಸ್ತಾ ಇದ್ದಾರೆ, ಅದನ್ನು ಜಾಸ್ತಿನೂ ಮಾಡ್ಬೋದು. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮದು ಆಯಿಲ್ ಕನ್ಸಂಪ್ಷನ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಇನ್ನೂ ಒಂದು ಇದರಲ್ಲಿ ಪ್ರಮುಖವಾಗಿ ಏನು ಗಮನಿಸ್ತೀವಿ ಅಂತಂದರೆ, ಈಗ ನಮ್ಮಲ್ಲಿ ಟೂ ವೀಲರ್ಸ್ದು ನಮ್ಮಲ್ಲಿ ಜಾಸ್ತಿ ಹೆಚ್ಚು ಪೆಟ್ರೋಲನ್ನು ಅನುಭೋಗ ಮಾಡ್ತಾರೆ. 61% ಅಷ್ಟು ಟೂ ವೀಲರ್ಸು ನಮ್ಮಲ್ಲಿ ಪೆಟ್ರೋಲನ್ನ ಕನ್ಸ್ಯೂಮ್ ಮಾಡ್ತಾರೆ. ಹೌದು, ಭಾರತದಲ್ಲಿ ಎಷ್ಟು ಪೆಟ್ರೋಲ್ ಇರುತ್ತಲ್ಲ ಅದರಲ್ಲಿ 61% ಪೆಟ್ರೋಲ್ ಬರೀ ಟೂ ವೀಲರ್ಗಳೇ ತೊಗೊಳುತ್ತೆ. ಸೊ ಈಗ ನಾವು ಟೂ ವೀಲರ್ ಬಿಟ್ಬಿಟ್ಟು ನಾವು ಬಸ್ನ ಹೋಗ್ತೀವಿ, ಮೆಟ್ರೋಲ್ ಹೋಗ್ತೀವಿ ಅಂದರೆ ಒಂದು ಸೇಫ್ಟಿನೂ ಇರುತ್ತೆ, ಅದರ ಜೊತೆಗೆ ಬೇಗನೂ ರೀಚ್ ಆಗ್ತಾರೆ. ಹಾಗೆಯೇ ಭಾರತಕ್ಕೂ ಅದರಿಂದ ಒಳ್ಳೆಯದಾಗುತ್ತೆ. ನೋಡಿ, ಇದು ಮಾಡೋದ್ರಿಂದ ನೀವೊಂದು ದೇಶ ಸೇವೆಯೂ ಮಾಡ್ದಂಗೆ ಆಗುತ್ತೆ ಅನ್ನೋವಂಥದ್ದನ್ನು ನಾವು ಈಗ ಯೋಚನೆ ಮಾಡಿ, ಯಾವಾಗೂ ಬೇರೆ ಸಂದರ್ಭದಲ್ಲಿ ಹೇಳಿದ್ದಿದ್ರೆ ಇದಕ್ಕೆ ಅಷ್ಟು ಸೀರಿಯಸ್ ಆಗಿ ತೊಗೋಬೇಕಾಗಿರಲಿಲ್ಲ. ಆದರೆ ನಿಜವಾಗ್ಲೂ ಇವತ್ತು ನಾವು ಫಾರಿನ್ ಎಕ್ಸ್ಚೇಂಜನ್ನು ಉಳಿಸ್ಬೇಕಾಗಿದೆ, ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಕಡಿಮೆ ಮಾಡ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ಇದನ್ನು ಮಾಡಬೇಕಾಗತ್ತೆ. ಒಂದು ಸಣ್ಣ ಈಗ ಫರ್ಟಿಲೈಸರ್ ವಿಚಾರಕ್ಕೆ ಬಂದಾಗ, ಫರ್ಟಿಲೈಸರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ನ ನಾವು ಕಡಿಮೆ ಮಾಡಿ ಉಪಯೋಗವನ್ನು, ಅದನ್ನು ಈಗ 50% ಕಡಿಮೆ ಮಾಡಿ ಅಂತ ಒಂದು ಹೇಳಿದ್ದಾರೆ ಮೋದಿಜಿ. ಆದರೆ ಇಲ್ಲಿ ಒಂದೇ ಸರಿ ನೀವು 50% ಕಡಿಮೆ ಮಾಡೋದು ಕಷ್ಟ ಆಗುತ್ತೆ, ನಾನು ಒಪ್ತೀನಿ ಅದನ್ನು. ಆದರೆ ಭಾರತದಲ್ಲಿ ಅತಿ ಹೆಚ್ಚುವಾಗಿ ನಾವು ಕಂಪೋಸ್ಟನ್ನು ಮಾಡಿ ಅದನ್ನು ಬಳಸ್ಬೋದು, ಚಾನ್ಸ್ ಇದೆ ನಮಗೆ. ಆದರೆ ನಿಧಾನಗತಿಯಲ್ಲಿ ಆಗುತ್ತೆ. ಇವತ್ತು ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಈ ಮುಂಗಾರಿಗೆ ಒಂದಷ್ಟು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಈಗ ಏನಾಗಿದೆ, ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಸರ್ಕಾರ ಸಬ್ಸಿಡಿ ಕೊಡೋದ್ರಿಂದ ಅದು ಹೆಚ್ಚು ಕಮ್ಮಿ ₹300 ಇಲ್ಲ ₹300ಗಿಂತ ಕಡಿಮೆ ಪ್ರತಿ ಬ್ಯಾಗ್ಗೆ ಸಿಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಬೆಲೆ ₹3000 ಇದೆ. ಸೊ ಏನಾಗಿದೆ, ನಮ್ಮಲ್ಲಿ ಕೆಲವರು ರೈತಾಪಿ ಬದ್ದುಗಳಿಗೇನಿದೆ ಅಂದರೆ, ಒಂದಷ್ಟು ಹೆಚ್ಚು ಯೂರಿಯಾನ ಹಾಕಿದ್ರೆ, ಯೂರಿಯಾ ಇದರಲ್ಲಿ ಓವರ್ ಕನ್ಸ್ಯೂಮ್ಡ್, 62% ನಾವು ಯೂರಿಯಾನ ಬಳಸ್ತಾ ಇದ್ದೀವಿ. ಅಲ್ಲಿ ಏನಾಗಿದೆ, ಕೆಮಿಕಲ್ ಫರ್ಟಿಲೈಸರ್ ಅಂದರೆ ಯೂರಿಯಾ ಅಂತ ಒಂದು ಕಲ್ಪನೆಯೂ ಅನೇಕರಿಗಿದೆ. ಈಗ ಏನಾಗಿದೆ, ತಪ್ಪು ಕಲ್ಪನೆ ಅದು. ಈಗ ಏನಾಗುತ್ತೆ, ನಾವು ಒಂದು ಸ್ವಲ್ಪ ಇದನ್ನು ಹಾಕಿದ್ರೆ, ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ, ಒಂದು ಬ್ಯಾಗ್ ಹಾಕಿದ್ರೆ ನನಗೆ 10 kg 10 ಕ್ವಿಂಟಲ್ ಜಾಸ್ತಿ ಬರ್ತಾ ಇದೆ ಅಂತಂದರೆ, ಇಲ್ಲ ನನಗೆ ಇನ್ನೊಂದು 10 ಹಾಕ್ಬಿಡೋಣ, ಅವಾಗ ಇನ್ನೂ ಜಾಸ್ತಿ ಬಂದುಬಿಡುತ್ತೆ ಅಂತ. ಈ ಥರದೊಂದು ತಪ್ಪು ಕಲ್ಪನೆಯಿಂದಲೂ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಸಾಯಿಲ್ ಕೂಡ ಹಾಳಾಗ್ತಾ ಇದೆ, ಇವೆಲ್ಲವೂ ಇದೆ. ಸೊ ಈ ಒಂದು ಕ್ರೈಸಿಸನ್ನು ಬಳಸ್ಕೊಂಡು ಜನ ನಿಧಾನಗತಿಯಲ್ಲಿ, ಈಗ ಒಂದು ಒಟ್ಟಾರೆಯಾಗಿ ಎಲ್ಲವನ್ನೂ ನಾವು ಕೆಮಿಕಲ್ ಫರ್ಟಿಲೈಸರ್ ಬಿಟ್ಬಿಡೋಕ್ಕಾಗಲ್ಲ. ಈಗ ನೀಮನ್ನ ಯೂಸ್ ಮಾಡ್ತಾರೆ, ಅನೇಕರು ನಾನು ನೋಡಿದ್ದೀನಿ. ನೀಮನ್ನ ಯೂಸ್ ಮಾಡ್ತಾರೆ, ಅನೇಕರು ನಾನು ನೋಡಿದ್ದೀನಿ. ನೀಮನ್ನ ಯೂಸ್ ಮಾಡಿ, ನೀಮಿನ ಎಣ್ಣೆಯನ್ನು ಯೂಸ್ ಮಾಡಿ ಅದನ್ನು ಕಲ್ಟಿವೇಷನಲ್ಲಿ ಯೂಸ್ ಮಾಡ್ತಿರ್ತಾರೆ. ಸೊ ಈ ಥರ ಒಂದೊಂದೇ ಒಂದು ಸಣ್ಣ ಪ್ರಯತ್ನಗಳನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ರೆ
ಆಗ ಖಂಡಿತ ಒಂದು ಬದಲಾವಣೆ ಆಗುತ್ತೆ. ಆಗ ನಾವು ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಬೇರೆ ದೇಶಗಳಿಂದ ಏನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಕೂಡ ತಪ್ಪಿಸ್ಬೋದು. ಸೊ ಇದರಲ್ಲಿ ಏನು ಅಂತಂದರೆ, ಒಂದು ಸರ್ಕಾರ ಇವಾಗ ನಮಗೆ ಮನವಿ ಮಾಡಿದೆ, ಮೋದಿಜಿಯವರು ಮನವಿ ಮಾಡಿದ್ದಾರೆ. ಎರಡನೇದು, ನಾವು ಅದಕ್ಕೆ ಎಷ್ಟು ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸ್ಪಂದಿಸುವಂಥದ್ದು. ಅದರ ಜೊತೆಗೆ ಸರ್ಕಾರ ಕೂಡ ಏನು ಮಾಡಬೇಕು ಅಂದರೆ ಇದಕ್ಕೆ ಬೇಕಾಗುವ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಈಗ ನೋಡಿ, ಒಂದು ಗ್ಯಾಸ್ ನಾವೀಗ 62% ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಗ್ಯಾಸ್ ಬದಲು ನಾವು ಬಯೋಗ್ಯಾಸ್ನ ಯೂಸ್ ಮಾಡ್ಬೋದು. ಭಾರತದಲ್ಲಿ ಅಷ್ಟು ಅತಿ ಹೆಚ್ಚು ಬಯೋಗ್ಯಾಸ್ ಲಭ್ಯತೆ ಇದೆ, ನಾವು ಅದನ್ನು ಉಪಯೋಗಿಸ್ಕೋಬೋದು. ಇದಕ್ಕೆ ನಮಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನು ಸರ್ಕಾರ ಕೂಡ ಒದಗಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ಇನ್ಸೆಂಟಿವ್ ಕೊಡಬೇಕಾಗತ್ತೆ. ಜನಕ್ಕೆ ಒಂದು ಸ್ವಲ್ಪ ಪ್ರತಿ ತಾಲೂಕು ಲೆವೆಲಲ್ಲೋ ಪ್ರತಿ ಹಳ್ಳಿಯ ಲೆವೆಲಲ್ಲೋ ಅದನ್ನು ಒಂದು ಸ್ಟೇಜಲ್ಲಿ ಅದನ್ನು ವಿಲೇಜ್ ಪಂಚಾಯತ್ಗೆ ಪ್ರಮೋಟ್ ಮಾಡಿ ಅಲ್ಲೆಲ್ಲಿ ಲೋಕಲ್ ಯೂನಿಟ್ಸ್ನ ಹಾಕಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಅದಕ್ಕೆ ಒಂದಷ್ಟು ಅವರಿಗೆ ಫೈನಾನ್ಸಿನ ನೆರವನ್ನು ಕೊಡುವಂಥದ್ದು, ಇದನ್ನು ಸರ್ಕಾರ ಕೂಡ ಮಾಡಬೇಕಾಗತ್ತೆ. ಸೊ ಹಾಗೆಯೇ ಈಗ ಲೈಟ್ ವೆಯ್ಟ್ ಜ್ಯುವೆಲ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಕಡಿಮೆ ಇದನ್ನು ಕಾಸ್ಟಿನ ಜ್ಯುವೆಲ್ರಿ ಈಗ ಏನಾಗಿದೆ, ಒಂದು ಆಡಂಬರದ ಮದುವೆ ಮಾಡೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದು ಜನಕ್ಕೆ ದುಡ್ಡಿದೆ ಖರ್ಚು ಮಾಡಲಿ ಬಿಡ್ರಿ ಅಂತ ನಾವು ಎಷ್ಟೋ ಸರಿ ಅಂತೀವಿ. ಆದರೆ ಇಲ್ಲಿ ಏನಾಗುತ್ತೆ, ಅದರಿಂದ ಡೆಮಾನ್ಸ್ಟ್ರೇಷನ್ ಎಫೆಕ್ಟು ಆಗ್ತಾ ಇರುತ್ತೆ. ಪಾಪ ಬಡವ ಯಾರ ಹತ್ರ ಇರಲ್ಲ, ದುಡ್ಡಿರಲ್ಲ, ಅವ್ನಿಗೆ ಅನಿಸ್ತಿರುತ್ತೆ ಏನಪ್ಪ ಹಿಂಗಿದೆ ಅಂತ, ಅವನು ಸಾಲ ಮಾಡಿ ಖರ್ಚು ಮಾಡಿ. ಸೊ ಇಂಥದ್ದೊಂದು ಅವಕಾಶವನ್ನು ಬಳಸ್ಕೊಂಡು ಅವ್ರೂ ಸರಳ ಎಲ್ಲರೂ ಮಾಡಿ ಆ ದುಡ್ಡನ್ನು, ಅಂದರೆ ಎಲ್ಲೆಲ್ಲಿ ನೀವು ಡಾಲರ್ ಬಳಕೆಯನ್ನು ಮಾಡಿ ಕೊಂಡ್ಕೊಳ್ಬೇಕಾಗತ್ತೆ ಅವುಗಳನ್ನು ಬಿಟ್ಟು ಇಲ್ಲಿನೇ ಸಿಗುವಂಥ ಭಾರತದಲ್ಲೇ ತಯಾರಿಸಿರುವ ವಸ್ತುಗಳ ಮೇಲೆ ಆ ಹಣವನ್ನೇ ನಾವು ವಿನಿಯೋಗ ಮಾಡಿದ್ರೆ ಆಗ ನಿಜವಾಗ್ಲೂ ನೀವು ದೇಶಕ್ಕೆ ಒಂದು ಸೇವೆ ಮಾಡ್ದಂಗೆ ಆಗತ್ತೆ ಅನ್ನುವಂಥದ್ದು ಈ ಮೋದಿಜಿಯವರು ಕೊಟ್ಟಿರುವಂಥ ಸಲಹೆಗಳ ಒಟ್ಟು ತಾತ್ಪರ್ಯ. ಇದೇನೆಂದರೆ, ನಾವು ಸ್ವಾವಲಂಬಿ ಆಗೋದು ತುಂಬ ಒಳ್ಳೆಯದು ಕೆಲವು ವಿಚಾರದಲ್ಲಿ. ಅದರಲ್ಲಿ ಏನಂದರೆ ತುಂಬ ಡಿಪೆಂಡೆನ್ಸಿ ಇದೆ ನಮ್ಮದು. ಈ ಪೆಟ್ರೋಲ್ ಆಯಿಲ್, ಲೂಬ್ರಿಕೆಂಟ್ಸು, ಫರ್ಟಿಲೈಸರ್ಸು, ಗ್ಯಾಸು ಇವುಗಳ ಮೇಲಂತೂ ತುಂಬ ಓವರ್ ಡಿಪೆಂಡ್. ಈವನ್ ಈಡಿಬಲ್ ಆಯಿಲ್ಸ್ನ ತರಿಸ್ಕೋತೀವಿ ಅಂದರೆ ನಂಗೆ ನಿಜಕ್ಕೂ ನನಗೇನೆ ಒಂಥರ ಅನಿಸುತ್ತೆ. ಸೊ ಇವುಗಳ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ. ಅಟ್ಲೀಸ್ಟ್ ಈಗ ಈ ಕ್ರೈಸಿಸ್ ಕಾರಣದಿಂದಾಗಾದರೂ ನಾವು ಆತ್ಮನಿರ್ಭರತೆ ಅಥವಾ ಸ್ವಾವಲಂಬಿ ಆಗುವಂಥ ಕಡೆ ಸಾಗಲಿ ಎಲ್ಲರೂ. ಅದಕ್ಕೆ ಏನು ಬೇಕಾಗುತ್ತೆ ಅದಕ್ಕೆ ಸರ್ಕಾರ ಕೂಡ ಸಹಾಯ ಮಾಡಲಿ, ಅದಕ್ಕೆ ಬೇಕಾಗುವ ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ಲಿ, ಜನ ಕೂಡ ಮನಸ್ಸು ಮಾಡಲಿ. ಸ್ವಲ್ಪ ಕಷ್ಟ ಆಗುತ್ತೆ ಆರಂಭದಲ್ಲಿ. ನಾನು ದಿನ ನನ್ನದೇ ಗಾಡೀಲಿ ಹೋಗುವಾಗ ನನಗಿದ್ದಂತಹ ಒಂದು ಖುಷಿ ಅಥವಾ ಇದಕ್ಕಿಂತ ನಾನು ಯಾವ ಟೈಮ್ ಬೇಕೋ ಆ ಟೈಮಿಗೆ ಬಿಡೋಕ್ಕೆ ಅನುಕೂಲ ಇರುತ್ತೆ. ಆದರೆ ಸಾರ್ವಜನಿಕ ಇದನ್ನು ನಾವು ಸಾಗಾಣಿಕೆಯನ್ನು ಬಳಸುವಾಗ, ಪಬ್ಲಿಕ್ ಸೆಕ್ಟರ್ನ ಬಳಸುವಾಗ ಖಂಡಿತ ಆ ಟೈಮ್ ಸರಿಯಾಗಿ ಹೋಗುವಂಥದ್ದು ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಅಡ್ಜಸ್ಟ್ ಆದರೆ ನಿಜಕ್ಕೂ ಅವಾಗ ಟ್ರಾಫಿಕ್ಕು ಕಮ್ಮಿ ಆಗುತ್ತೆ, ಓವರಾಲ್ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಈಗ ಬೆಂಗಳೂರಂಥ ನಗರದಲ್ಲಿ ನೀವು ನೋಡಿದ್ರೆ 1.25 ಕೋಟಿ ಜನ, 1.5 ಕೋಟಿ ಜನದವರೆಗೂ ಇದ್ದೀವಿ ಇಲ್ಲಿ. 1.2 ಕೋಟಿ ಜನ ವೆಹಿಕಲ್ಸ್ ಇದೆ. ಒಂದು ಅಂಕಿಅಂಶ ಹೇಳುತ್ತೆ 2029 ವೇಳೆಗೆ 1 ಕೋಟಿ ಟೂ ವೀಲರ್ಸೇ ಇರುತ್ತೆ ಬೆಂಗಳೂರಲ್ಲಿ ಇತ್ತ. ಸೊ ಅವಾಗ ಬಹುಶಃ ಇವಕ್ಕೆಲ್ಲ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ. ಆಗ ಜನ ಹೆಚ್ಚು ಪಬ್ಲಿಕ್ ಸೆಕ್ಟರ್ನ ಯೂಸ್ ಮಾಡಿದ್ರೆ ನಮ್ಮ BMTC, KSRTC ಮತ್ತು ನಮ್ಮ ಮೆಟ್ರೋನ ಉಪಯೋಗಿಸಿ ಸಬರ್ಬನ್ನು ಬೇಗ ಆಗಲಿ ಅಂತ ನಾವು ಇಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು. ಸಬರ್ಬನ್ನು ಆದರೆ ಸಬರ್ಬನ್ನನ್ನು ಬಳಸಿ ಎಲ್ಲ ರೀತಿ ಮಾಡ್ರೆ ಆಗ ಆ ಮಟ್ಟಕ್ಕೆ ಪೊಲ್ಯೂಷನು ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ಗೂ ಹೊಡೆತ ಕಡಿಮೆ ಆಗುತ್ತೆ, ಮತ್ತು ಜನಕ್ಕೂ ಒಳ್ಳೆಯದಾಗುತ್ತೆ, ಭಾರತದ ಆರ್ಥಿಕತೆಗೂ ಒಳ್ಳೆಯದಾಗುತ್ತೆ.